ಜನಮಾನಸ. ಮೋದಿಜಿಯವರು ಒಂದು ಮಾತನ್ನ ಹೇಳಿದ್ರು, ಪೆಟ್ರೋಲ್ ಮತ್ತೆ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಿ, ಚಿನ್ನದ ಖರೀದಿಯನ್ನ ವರ್ಷಗಳ ಕಾಲ ತಡೆ ಹಿಡಿರಿ, ಮತ್ತೆ ಫಾರಿನ್ ಟ್ರಿಪ್ಗಳನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು. ಆಗ ಕೊಟ್ಟಂತಹ ಸೂಚನೆ ಈಗ ಅದರ ಇಂಪ್ಯಾಕ್ಟ್ ಈಗ ಗೊತ್ತಾಗ್ತಾ ಇದೆ. ಸಡನ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆ ಜಾಸ್ತಿ ಆಗಿರುವಂತದ್ದು ಗಾಯದ ಮೇಲೆ ಬರೆ ಎಳ್ದಂತಾಗಿದೆ. ಯಾಕಂದ್ರೆ LPG ಗ್ಯಾಸ್ ಬೆಲೆ ಜಾಸ್ತಿ ಆಗಿತ್ತು, ಈಗ ಸಡನ್ ಆಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಹಾಗಾದ್ರೆ ಸಾಮಾನ್ಯ ಜನರು ಜೀವನ ಮಾಡೋದು ಕಷ್ಟ ಆಗ್ಬಿಡುತ್ತಾ ಮುಂದೆ ಇನ್ಮೇಲೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬನ್ನಿ ಹಾಗಾದ್ರೆ ಇಲ್ಲಿನ ಜನರೇ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಬಟ್ ಇವಾಗ ಪೆಟ್ರೋಲ್ ಜಾಸ್ತಿ ಆಗ್ತಿರೋದ್ರಿಂದ ನಿಮ್ಮ ದಿನನಿತ್ಯದ ಜೀವನದ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ ಸರ್. ಎಲ್ಲರಿಗೂ ಬರೀ ಅದೇ ಕಷ್ಟ, ಯಾರು ಕಷ್ಟನೇ, ಎಲ್ಲರೂ ಕಷ್ಟನೇ. ಏನು ಮಾಡೋಕ್ಕಾಗತ್ತೆ? ಈಗ ಮಾಡಲೇಬೇಕು. ನಾವೇನೋ ಅದೇ ಗೌರ್ಮೆಂಟನ್ನ ಇದು ಮಾಡಿಕೊಂಡು ಇದು ಮಾಡೋಕ್ಕಾಗಲ್ವೇ ಮ್ಯಾಮ್? ಪೆಟ್ರೋಲ್ ರೇಟು ಅದು ಡೀಸೆಲು ಪೆಟ್ರೋಲು ಇದು ಕಂಟ್ರೋಲ್ ಬರೋಕ್ಕಾಗಲ್ಲ. ಬಟ್ ಈಗಿರೋ ಪರಿಸ್ಥಿತಿಲಿ ಏನೂ ಮಾಡೋಕ್ಕಾಗಲ್ಲ ಮೇಡಮ್, ಮ್ಯಾನೇಜ್ ಮಾಡ್ಕೊಂಡು ಹೋಗಲೇಬೇಕು. ಯಾವ ಥರ ಮ್ಯಾನೇಜ್ ಮಾಡ್ತೀರಾ? ಮ್ಯಾನೇಜ್ ಅಂದರೆ ಇವಾಗ ಎಲ್ಲ ಬೆಲೆಗಳಲ್ಲೂ ಜಾಸ್ತಿ ಆಗಿದೆ. ಕೇಳಿದ್ರೆ ವಾರ್ ಸಮಸ್ಯೆ ಅದು ಇದು ಅಂತಾರೆ. ನಾವು ಸಾಮಾನ್ಯ ವ್ಯಕ್ತಿಗಳು ನಾವೇನು ಮಾತಾಡೋಕ್ಕಾಗಲ್ಲ. ತುಂಬ ಕಷ್ಟ ಆಗುತ್ತೆ ಮೇಡಮ್. ನಾವು ಕೂಡ ಈಗ ಡೈಲಿ ಸೇಲ್ಸಲ್ಲಿದ್ದೀವಿ. ಸೊ ನಾವು ದಿನಾಲೂ ಪೆಟ್ರೋಲ್ ಹಾಕ್ಕೊಂಡೆ ಓಡಾಡೋದು. ಓಕೆ, ಸೊ ನಾವು ಬ್ಯಾಂಕರ್. ಸೊ ನಮಗೆ ಬ್ಯಾಂಕ್ ಅಲೌನ್ಸ್ ಕೊಡ್ತದೆ ಪೆಟ್ರೋಲ್ ಫ್ಯೂಲ್ಸ್ಗೆ. ಬಟ್ ಆವಾಗ ಒಂದು ರೇಟ್ ಇತ್ತು, ಇವಾಗ ಒಂದು ರೇಟ್ ಆಗಿದೆ. ಡೆಫಿನೆಟ್ಲಿ ನಮ್ಮ ಬ್ಯಾಂಕ್ನವರು ಪರ್ ಲೀಟರ್ ನಮಗೆ ಫ್ಯೂಲ್ಸ್ಗೆ ಕೊಡ್ತಾರಂತ ಅಂದ್ಕೊಂಡಿದ್ದೀನಿ. ಬಟ್ ಕಷ್ಟ ಇದೆ. ಬಟ್ ಇದು ಇನ್ಫ್ಲೇಷನ್ನು ಮತ್ತು ಇವಾಗ ಒಂದು ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಬೇರೆ ಐಟಮ್ಸ್ ಬೇರೆದು ಕೂಡ ರೇಟ್ ಜಾಸ್ತಿ ಆಗುತ್ತೆ. ಸೊ ಇಂಪ್ಯಾಕ್ಟ್ ಆಗುತ್ತೆ ಡೆಫಿನೆಟ್ಲಿ. ಡೇ ಬೈ ಡೇ ರುಟೀನ್ ಲೈಫಲ್ಲಿ ತುಂಬ ಕಷ್ಟ ಆಗುತ್ತೆ. ಬಟ್ ಅದು ಒಂಥರ ನೋಡಿದರೆ ಜೀವನಕ್ಕೆ ತುಂಬ ಅಡಚಣೆ ಮೇಡಮ್. ಅದು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದು ಎಲ್ಲರಿಗೂ ತುಂಬ ಕಷ್ಟ ಆಗ್ತದೆ. ಏನು ಮಾಡ್ತೀರಾ? ಏನಿಲ್ಲ, ಪೆಟ್ರೋಲ್ ಇಲ್ಲದ್ರೆ ಪೆಟ್ರೋಲ್ ಇದ್ದರೆ ಎಲ್ಲ ರೇಟಲ್ಲಿ ಜಾಸ್ತಿ ಆಗ್ತದೆ. ಕಷ್ಟ ಆಗ್ತದೆ ಎಲ್ರಿಗೂ. ಅದೇ ಗ್ಯಾಸ್ ತುಂಬ ಕಷ್ಟ ಆಗ್ತದೆ. ಏನು ಮಾಡೋದು? ಏನು ಹೇಳ್ತೀರಾ? ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು, ಯೂಸ್ ಮಾಡಬೇಡಿ ಜಾಸ್ತಿ ಪೆಟ್ರೋಲ್ ಡೀಸೆಲ್ ಅಂತ. ಹೆಂಗಾಗ್ತದೆ ಮೇಡಮ್? ಅದು ಹೆಂಗಾಗ್ತದೆ ಹೇಳಿ? ಆಲ್ಟರ್ನೇಟ್ ಯೂಸ್ ಮಾಡಿ ಅಂತ. ಹೆಂಗ್ ಮಾಡಬೇಕು ಆಲ್ಟರ್ನೇಟ್? EV ಇದನ್ನ ಪೆಟ್ರೋಲ್ ಇದನ್ನ ಯೂಸ್ ಮಾಡಿ, ಎಲೆಕ್ಟ್ರಿಕ್ ಬೈಕ್ಗಳನ್ನ ಯೂಸ್ ಮಾಡಿ, ಅಥವಾ ಮೆಟ್ರೋ ಯೂಸ್ ಮಾಡಿ. ಈಗ ತಗೋಬೇಕು ಪೆಟ್ರೋಲ್ ಡೀಸೆಲ್ ಇದೆ, ಎಲೆಕ್ಟ್ರಿಕ್ ಗಾಡಿ ದುಡ್ಡಲ್ಲಿ ಬರ್ತದೆ ಮೇಡಮ್. ಎಲ್ಲ ಕಷ್ಟ ಆಗ್ತದಲ್ವಾ? ಎಲ್ಲ ಬಡವರು ಕಷ್ಟ ಆಗ್ತದೆ, ಮಿಡಲ್ ಕ್ಲಾಸ್ಗೆ ಎಲ್ಲರೂ ಕಷ್ಟ ಆಗ್ತದೆ. ಏನು ಬೇಕು ಅದಕ್ಕೆ? ಗಾಡಿ ನಿಲ್ಲಿಸ್ಬಿಟ್ಟು ಓಡಾಡಬೇಕು, ಅದೇ ನಡ್ಕೊಂಡು ಹೋಗಬೇಕು. ಎಷ್ಟೇ ನಮ್ಮ ಕೆಪಾಸಿಟಿ ಇದೆ ಅಷ್ಟೇ ಕೊಡಬೇಕು. ಇಲ್ಲ ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಓಡಾಡ್ತಾ ಬೇಕು. ಬಸ್ಸಲ್ಲಿ ಹೋಗಬೇಕು, ಗೌರ್ಮೆಂಟ್ ಬಸ್ಸಲ್ಲಿ. ನೋಡಿದ್ರಲ್ಲ ಏನು ಹೇಳ್ತಿದ್ದಾರೆ ಜನ ಅಂತ ಹೇಳಿ. ಯಾಕಂದ್ರೆ ಪೆಟ್ರೋಲ್ ಜಾಸ್ತಿ ಆದರೂ, ಪೆಟ್ರೋಲ್ ಬೆಲೆ ಜಾಸ್ತಿ ಆದರೂ, ಡೀಸೆಲ್ ಬೆಲೆ ಜಾಸ್ತಿ ಆದರೂ ಕೂಡ ಪೆಟ್ರೋಲ್ ಯೂಸ್ ಮಾಡೋದನ್ನು ಕಡಿಮೆ ಮಾಡೋಕ್ಕಾಗತ್ತಾ? ಆಲ್ರೆಡಿ ನಮ್ಮ ಹತ್ರ ಗಾಡಿಗಳಿದೆ, ಅದನ್ನ ಎಲ್ಲಿ ಹಾಕೋದು? ಯಾಕಂದರೆ ಮೋದಿಜಿ ಹೇಳಿದ ಪ್ರಕಾರ ಮೆಟ್ರೋಗಳನ್ನು ಯೂಸ್ ಮಾಡಿ, ಆಲ್ಟರ್ನೇಟ್ ಬೇರೆ ಏನಾದರೂ ಯೂಸ್ ಮಾಡಿ ಅಂತ. ಬಟ್ ಇರೋ ಗಾಡಿನ ನಿಲ್ಲಿಸ್ಬಿಟ್ಟು ನಾವೇನು ಮಾಡೋಕ್ಕಾಗುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಗಾಯದ ಮೇಲೆ ಬರೆ ಎಳಿತಾ ಇದ್ದಾರೆ. ಈ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೆಲವರು ಹೇಳ್ತಾ ಇದ್ದಾರೆ. ತೆಗೆದುಕೊಂಡಿರುವಂತಹ ನಿರ್ಧಾರದಿಂದಾಗಿ ಸಾಮಾನ್ಯ ಜನರು ಬಲಿಯಾಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಿದೆ ಅಂತ ಹೇಳಿ ಜನ ಹೇಳ್ತಾ ಇರುವಂಥದ್ದು. ನೋಡ್ತಾ ಇರಿ PNS ವಿಸ್ತಾರ.